ಇವತ್ತು ನಾನು ಎಗ್ ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಬೌಲಲ್ಲಿ 5 to 6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ಮಾಲ್ ಬೌಲಷ್ಟು ಗೋಡಂಬಿ ಹಾಕಬೇಕು. ಅದಕ್ಕೆ ಬಿಸಿನೀರು ಹಾಕಿ ಕ್ಲೋಸ್ ಮಾಡಿ ಇಡಬೇಕು. ಎಗ್ ಗೀ ರೋಸ್ಟ್ ರೆಸಿಪಿ ಎಲ್ಲಿ ಪ್ರಸಿದ್ಧ ಆಗಿದ್ದು, ಹೇಗೆ ಈ ಅಡುಗೆ ಫಸ್ಟ್ ಬಂದಿದ್ದು, ಯಾವ ಊರಿಂದ ಅಂತ ನೋಡೋಣ ಬನ್ನಿ. ಇದು ಮಂಗಳೂರಿನ ಕುಂದಾಪುರದಲ್ಲಿ ಸಾಂಪ್ರದಾಯಿಕ ಚಿಕನ್ ಗೀ ರೋಸ್ಟ್ ಅಡುಗೆಯಿಂದ ಪ್ರೇರೇಪಿತಗೊಂಡಿದೆ. ಈಗ ಮೊದಲಿಗೆ ಜಾರಲ್ಲಿ 1 ಆನಿಯನ್, 1 ಟೊಮೆಟೊ, 4 ಗಾರ್ಲಿಕ್ ಮತ್ತು ನಾವು 20 ನಿಮಿಷ ನೆನೆಸಿಟ್ಕೊಂಡಿರೋ ಕ್ಯಾಶ್ಯೂಸ್ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಂಡ್ 1/2 ಸ್ಪೂನ್ ಸಾಲ್ಟ್, 2 ಸ್ಪೂನ್ ಚಿಲ್ಲಿ ಪೌಡರ್, 2 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಕೊರಿಯಾಂಡರ್ ಪೌಡರ್ ಆ್ಯಂಡ್ 1 ಸ್ಪೂನ್ ಟರ್ಮರಿಕ್. ನಾನು ತೊಗೊಂಡಿರೋ ಸ್ಪೂನ್ ಸ್ಮಾಲ್ ಇರೋದ್ರಿಂದ 2 ಸ್ಪೂನ್ ಹಾಕ್ತಿದ್ದೀನಿ. ನೀವು ತೊಗೊಳ್ಳೋ ಸ್ಪೂನ್ ಸ್ವಲ್ಪ ಬಿಗ್ ಸ್ಪೂನ್ ಆಗಿದ್ದರೆ 1 ಸ್ಪೂನ್ ಸಾಕಾಗುತ್ತೆ. ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. 1915ರಲ್ಲಿ ಕುಂದಾಪುರದಲ್ಲಿ ಪ್ರಸಿದ್ಧ ಆಗಿದ್ದ ಶೆಟ್ಟಿ ಲಂಚ್ ಹೋಮ್ ಮಾಲೀಕರಾದ ಟಿ.ಎ. ಶೆಟ್ಟಿ ಮತ್ತು ಅವರ ಪತ್ನಿ ಅಮೃತಾ ಶೆಟ್ಟಿ ಅವರು ಕೆಂಪು ಮೆಣಸಿನಕಾಯಿ ಮತ್ತು ತುಪ್ಪ ಹಾಗೂ ಮಸಾಲೆಗಳನ್ನು ಬಳಸಿ ಚಿಕನ್ ಗೀ ರೋಸ್ಟನ್ನು ಕಂಡುಹಿಡಿತಾರೆ. ಈ ವಿಶಿಷ್ಟ ಮಸಾಲೆಯುಕ್ತ ಹಾಗೂ ಘಮಘಮಿಸುವ ರುಚಿಗೆ ಹೆಸರುವಾಸಿಯಾಗಿದೆ. ಈಗ ಪ್ಯಾನ್ಗೆ 1/4 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಜೀರಾ ಆ್ಯಂಡ್ 1 ಟೇಬಲ್ ಸ್ಪೂನ್ ಸೋಂಪು, 2 ಚಕ್ಕೆ ಮತ್ತು 2 ಲವಂಗ ಹಾಕಿ ಅದನ್ನು ಸಾಟ್ ಮಾಡಬೇಕು. 2 ಮಿನಿಟ್ಸ್ ಅದನ್ನು ಸಾಟ್ ಮಾಡಬೇಕು. ಕಾಲಕ್ರಮೇಣ ಸಸ್ಯಾಹಾರಿಗಳು ಮತ್ತು ಮೊಟ್ಟೆ ಇಷ್ಟಪಡುವಂಥವರು ಇದೇ ಮಸಾಲೆಗಳನ್ನ ಬಳಸಿಬಿಟ್ಟು ಮೊಟ್ಟೆಗಳೊಂದಿಗೆ ಎಗ್ ಗೀ ರೋಸ್ಟ್ ತಯಾರಿಸಲು ಪ್ರಾರಂಭ ಮಾಡ್ತಾರೆ. ಇದು ಮಂಗಳೂರು ಕರಾವಳಿ ಭಾಗದಲ್ಲಿ ಜನಪ್ರಿಯವಾದ ಡಿಶ್. ಇದು ದಕ್ಷಿಣ ಭಾರತದಲ್ಲಿ ತುಂಬ ಪ್ರಸಿದ್ಧವಾಗಿರೋ ಡಿಶ್. ಇದೇ ಎಗ್ ಗೀ ರೋಸ್ಟಿನ ಹಿಂದಿನ ಕತೆ. ಮಸಾಲ ಫ್ರೈ ಆದಮೇಲೆ ಅದು ಕೂಲಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಪೌಡರ್ ಥರ ಒಂದು ಪ್ಯಾನ್ಗೆ ಗೀ ಹಾಕಿಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಯಾವಾಗಲೂ ಯೂಸ್ ಮಾಡುವಂಥ ಮಲೆನಾಡಲ್ಲಿ ಸಿಗುತ್ತೆ ಎಲೆ, ಅದೊಂದು ಆ ಸ್ಮೆಲ್ ಮತ್ತು ಟೇಸ್ಟ್ ಏನಿದೆ ಅಡುಗೆದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂಥರ ಟೇಸ್ಟ್ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ 1 ಈರುಳ್ಳಿ ಹಾಕಿಬಿಟ್ಟು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಸಾಟ್ ಮಾಡ್ಕೋಬೇಕು. ಸೊ ಸಾಟ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಓಪನ್ ಮಾಡಿದ್ಮೇಲೆ ಸೊ ಅದು ಕುದೀತಾ ಇರುತ್ತೆ. ಇವಾಗ ನಾವು ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರೋ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಫೈವ್ ಮಿನಿಟ್ಸ್ ಅದು ಕುಕ್ ಆದಮೇಲೆ ಬಾಯ್ಲ್ಡ್ ಎಗ್ಸ್ ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿ ಮೇಲೆ ಗಾರ್ನಿಷಿಂಗಿಗೆ ಫ್ರೆಶ್ ಕ್ರೀಮ್ ಮತ್ತು ಕೊರಿಯಾಂಡರ್ ಹಾಕಿ ಸರ್ವ್ ಮಾಡಿ ಪ್ಲೇಟಿಗೆ. ಆ್ಯಂಡ್ ಯುವರ್ ಎಗ್ ಗೀ ರೋಸ್ಟ್ ಇಸ್ ರೆಡಿ ಟು ಈಟ್.